ರಾಜ್ಯದಲ್ಲಿ ಈಗಾಗಲೇ 5 ಗ್ಯಾರಂಟಿಗಳನ್ನ ತಂದಿರುವಂತಹ ಸರ್ಕಾರ ಒಂದಾದ್ಮೇಲೆ ಒಂದು ಬೆಲೆ ಏರಿಕೆ ಮಾಡ್ತಾ ಇದೆ ಅನ್ನುವಂತಹದ್ದು ಜನರ ಒಂದ್ ಕಡೆ ಆಕ್ರೋಶ ಆಗಿದೆ. ಅದ್ರ ಜೊತೆಗೆ ನಾಳೆ ಜನವರಿ 5ರಿಂದ ಏನು ಬಸ್ ದರ ಏರಿಕೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಇಲ್ಲಿ ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ನಾಳೆಯಿಂದ ಬಸ್ ದರ ಅಂದ್ರೆ 5 ರೂಪಾಯಿ ಅಂದ್ರೆ ಏನು ನಾಳೆ ಜನವರಿ 5ರಿಂದ ಜಾಸ್ತಿ ಆಗ್ತಾ ಇದೆ 15%. ಏನ್ ಹೇಳ್ತೀರಾ? ತುಂಬಾ ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ. ಬಸ್ ಮೇಲೆ ಡಿಪೆಂಡ್ ಆಗಿರೋರಿಗೆ ಅದ್ರ ಮೇಲೆ ತುಂಬಾ ಖರ್ಚುಗಳು ಆಗುತ್ತೆ. ಥ್ಯಾಂಕ್ ಯು. ಸರ್, ಈಗ ನಾಳೆಯಿಂದ 15% ಬಸ್ ರೇಟ್ ಜಾಸ್ತಿ ಆಗ್ತಿದೆ. ಹೆಣ್ಮಕ್ಳಿಗೆ ಒಂದ್ ಕಡೆ ಫ್ರೀ ಕೊಡ್ತಿದಾರೆ, ಇನ್ನೊಂದ್ ಕಡೆ ಗಂಡ್ ಮಕ್ಳಿಗೆ ಬೆಲೆ ಹೆಚ್ಚಳ ಆಗ್ತಿದೆ. ಏನ್ ಹೇಳ್ತೀರಾ? ನಾಲ್ಕು ಏನಂತ ಅದಾಗ್ತದೆ ಅಷ್ಟೇ ತಾನೆ. 4 ದಿನ ಏನಂತ ಅದಾಗತ್ತೆ ಬಿಡಿ, ಅಷ್ಟೇ ತಾನೆ. ಸರ್, ನಿಮ್ಗೆ ಇದ್ರ ಬಗ್ಗೆ ಒಪ್ಪಿಗೆ ಇದೆಯಾ? ಸರ್, ನಿಜವಾಗ್ಲೂ ಒಪ್ಪಿಗೆ ಇದೆ. ಇದರಿಂದ ಡಿಪಾರ್ಟ್ಮೆಂಟ್ ಅವ್ರಿಗೂ ಒಳ್ಳೆ ಕಂಡಕ್ಟರ್, ಡ್ರೈವರ್ಗೆ, ಮೆಕ್ಯಾನಿಕ್ ಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಏನ್ 15% ಅದೇನ್ ತುಂಬಾ ದೊಡ್ಡದೇನಲ್ಲ. ಅದು 115 ರೂಪಾಯಿ ಹಂಗ್ ಲೆಕ್ಕ ಹಾಕೊಂಡ್ರೆ 10 ರೂಪಾಯಿಗೆ 1 ರೂಪಾಯಿ ಏನೋ 1 ಇದನ್ನ 15% ಜಾಸ್ತಿ ಮಾಡ್ತಾರೆ. ದಯವಿಟ್ಟು ಏನಾಗಲ್ಲ, ಸಫಿಶಿಯಂಟ್ ಆಗಿದೆ 15%. ನೀವು ಮನೇಲಿ ಹೆಣ್ಮಕ್ಳು ಫ್ರೀ ಆಗಿ ಓಡಾಡ್ತಿದ್ದೀರಾ, ಬಟ್ ನಿಮ್ ಮನೇಲಿ ಇರುವಂತಹ ಪುರುಷರು ಏನು ಜಾಸ್ತಿ ದುಡ್ಡು ಕೊಟ್ಟು ಓಡಾಡ್ತಿದ್ದಾರೆ. ಏನ್ ಹೇಳ್ತೀರಾ? ಏನು ಓಡಾಡ್ಲಿ, ಕಷ್ಟ ಏನು ಅಂತ ಏನಿಲ್ಲ. ಬೇರೆಯವ್ರಿಗೆ ಡ್ರೈವರ್ಗೆಲ್ಲ ಹೆಲ್ಪ್ ಆಗುತ್ತಲ್ಲ, BMTC ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಸರ್, ಈಗೆಲ್ಲ ಒಂದ್ ಕಡೆ ಸರ್ಕಾರ ಈ ಕೈಯಿಂದ ಕೊಟ್ಟು ಅಂದ್ರೆ ಬಲಗೈ ಕೊಟ್ಟು ಎಡಗೈಯಿಂದ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆಯಾ? ಇಲ್ಲ ಸರ್, ಅದು ಏನು ಅಂದ್ರೆ ಸ್ಕೂಲ್ ಹುಡುಗರಿಗೆ ಫ್ರೀ ಮಾಡ್ಬೇಕು. ಅದು ನಮ್ದು ಒಂದ್ ಮಾತು, ಬೇರೆ ಏನಿಲ್ಲ. ಮಾಡಿ ಜಾಸ್ತಿ ಮಾಡಿ ಪರವಾಗಿಲ್ಲ, ಏನಿಲ್ಲ, ಒಪ್ಪಿಗೆ ಇದೆ. ಏನಿದೆ 1:1 ಇದ್ದಂಗಿದೆ. ಗಂಡಸರಿಗೆ ದುಡ್ಡು ಜಾಸ್ತಿ ಮಾಡಿದ್ದಾರೆ, ಹೆಂಗಸರಿಗೆ ಫ್ರೀ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಮಾಡಿದೆ ನ್ಯಾಯ ಹೇಳಿ? ಸರ್, ಕೆಲವೊಂದಷ್ಟು ಜನ ಈ ಅಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವಂತ ತಾರತಮ್ಯ ಸರ್ಕಾರದಿಂದ ಮೂಡ್ ಬರ್ತಾ ಇದೆ ಅನ್ನುವಂಥದ್ದೆಲ್ಲ ಕೇಳಿ ಬರ್ತಾ ಇದೆ. ಸೊ ಅಂದ್ರೆ ಈಗ ಹೆಣ್ಮಕ್ಳಿಗೆ ಬಂದಿರುವಂತಹ ಗ್ಯಾರಂಟಿ ಯೋಜನೆಗಳು ಗಂಡ್ಮಕ್ಳಿಗೂ ಬೇಕಾ? ಖಂಡಿತವಾಗಿಯೂ ಬೇಕು. ಇವರು ಹೆಣ್ಮಕ್ಳಿಗೆ ಫ್ರೀ ಮಾಡೋದ್ ಬದಲು ಹ್ಯಾಂಡಿಕ್ಯಾಪ್ಟು ಹಿರಿಯ ನಾಗರಿಕರಿಗೆ ಅವ್ರಿಗೆ ಫ್ರೀ ಮಾಡ್ಲಿ. 1.5 ಲಕ್ಷ ರೂಪಾಯಿ ಸಂಬಳ ಅಂತಾರೆ ಹೆಂಗಸರು. ಅವಾಗೆಲ್ಲ ಕಾರಲ್ಲಿ ಓಡಾಡ್ತಿದ್ರು, ಈಗ ಅದನ್ನ ಕಾರ್ ಬಿಟ್ಟು ಬಸ್ಸಲ್ಲಿ ಓಡಾಡ್ತಾರೆ. ಅಂತವರಿಗೆಲ್ಲ ಫ್ರೀ ಹಾಕ್ಬೇಕು. ಈ IT ಕಂಪನಿ ಹುಡುಗಿರು 1.5 ಲಕ್ಷ 2 ಲಕ್ಷ ತಾಳ್ತಾರೆ. ಅವ್ರಿಗೆಲ್ಲ ಯಾಕೆ ಬೇಕು ಫ್ರೀ? ಅದನ್ನ ಗಂಡಸರ ಮೇಲೆ ಯಾಕೆ ಹೇರಬೇಕು? ಇದು ತುಂಬಾ ಅನ್ಯಾಯ. ಇದು ಖಂಡಿಸ್ತೀನಿ. ಇದು ಬೇಕಿದ್ರೆ ಎಲ್ಲರಿಗೂ ಫ್ರೀ ಮಾಡ್ಬಿಡ್ಲಿ, ಇಲ್ಲ ಎಲ್ಲರಿಗೂ ಒಂದೇ ತರ ಇದ್ ಮಾಡ್ಬಿಡ್ಲಿ. ಹೆಂಗಸರು ಬೇರೆ ಗಂಡಸರು ಬೇರೆ ಅಲ್ಲ. ಹೆಂಗಸರು ಮಾತ್ರ ಓಟ್ ಹಾಕ್ತಾರೆ ಅಂತ ಇಲ್ಲ, ಗಂಡಸರು ಓಟ್ ಹಾಕ್ತಾರೆ. ಏನೋ ಗಂಡಸರೇ ಹೆಂಗಸರು ಕರ್ಕೊಂಬಂದು ಓಟ್ ಹಾಕ್ಸೋದು. ಏನೋ ಮನೆಗೆ ಹೆಂಗಸರು ಕರ್ಕೊಂಬಂದು ಓಟ್ ಹಾಕ್ಸೋದು ಗಂಡಸರು. ಆದ್ರಿಂದ ಹೆಂಗಸರಿಗೂ ಫ್ರೀ ಮಾಡ್ಲಿ, ಚಾರ್ಜ್ ಮಾಡ್ಲಿ, ಗಂಡಸರಿಗೂ ಚಾರ್ಜ್ ಮಾಡ್ಲಿ. ಗಂಡಸರು ಜೇಬು ಖಾಲಿ ಮಾಡಿ ಹೆಂಗಸರು ಪರ್ಸ್ ತುಂಬದನ್ನ ಕೈ ಬಿಡಬೇಕು ಅಂತ ಇದು ತುಂಬಾ ಅನ್ಯಾಯ. ಸರ್, ಈಗ ನಾಳೆಯಿಂದ 15% ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇವತ್ತಿಗೆ ಏನು ಕಡಿಮೆ ಇದೆ, ನಾಳೆಯಿಂದ 15% ಜಾಸ್ತಿ ಆಗುತ್ತೆ. ಏನ್ ಹೇಳ್ತೀರಿ? ನಾಳೆ 15% ಜಾಸ್ತಿ ಆಗ್ತಾ ಇದೆಯಲ್ಲ, ಅದೇ ಇವರು ಏನ್ ಮಾಡ್ತಾ ಇದ್ದಂದ್ರೆ ಸರ್ಕಾರದವರು ಒಂದು ಕಡೆ ಉಚಿತವಾಗಿ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಾ ಇದ್ದಾರೆ. ಇದರಿಂದ ಇದು ಬಡವರ ಮೇಲೇನು ಅನ್ಯಾಯನೇ. ಇದು 15% ಮಾಡ್ಸೋದು ತಪ್ಪು. ಇದು ಅದು ಭಾರಿ ಅನ್ಯಾಯ. ಆದ್ರಿಂದ ಸರ್ಕಾರ ಇದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ, ಇಲ್ಲ ಫ್ರೀ ಮಾಡಿರೋದನ್ನ ಅದನ್ನ ನಾರ್ಮಲ್ ಟಿಕೆಟ್ ಕೊಟ್ಟರು ಕೂಡ ಈ 15% ಮಾಡೋ ಅವಶ್ಯಕತೆನೇ ಇಲ್ಲ. ಇವಾಗ ಸರ್ಕಾರ ಬರ್ಡಾಗ್ಬಿಟ್ಟು ಇವಾಗ ಯಾವ್ದೇ ರಸ್ತೆ ಏನಿಲ್ಲದೆ ಇವಾಗ ಈ ತರ ಮಾಡಕ್ಕೆ ಉಚಿತವಾಗಿ ಕೊಟ್ಟೋದ್ರೆ ಬೇರೆಯವ್ರಿಗೆ ಈ ತರ ಜಾಸ್ತಿ ಮಾಡ್ಸೋದು ತಪ್ಪು. ಇದು ತಪ್ಪು. ನಮ್ಮ ಪ್ರಕಾರ ಕರೆಕ್ಟ್ ಇಲ್ಲ ಇದು. ಒಟ್ಟಾರೆಯಾಗಿ ಏನು ನಾಳೆ ಅಂದ್ರೆ ಜನವರಿ 5ರಿಂದ ಬಸ್ ಪ್ರಯಾಣ ದರ ಹೆಚ್ಚಾಗ್ತಾ ಇದೆ. ಈ ಕುರಿತಂತೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಒಂದ್ ಕಡೆ ಎಲ್ಲೋ ಏನು ಪುರುಷರ ಜೇಬಿಂದ ಹಣವನ್ನ ತೆಗೆದು ಮಹಿಳೆಯರ ಪರ್ಸ್ಗೆ ಹಾಕುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹದ್ದು ಸಾರ್ವಜನಿಕರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನ್ ನ್ಯೂಸ್, ಬೆಂಗಳೂರು.